ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದೃಶ್ಯ ಇನ್ನೊಂದು ಮುಖದ ದರ್ಶನ ಆಗ್ತದೆ. ಹಾಗಿದ್ರೆ ಬಿಳಿಯ ಬಣ್ಣ ಎಲ್ಲರ ಮುಂದೆ ರಿವೀಲ್ ಆಗಿ ಹೋಯ್ತಾ? ಹಾಗಿದ್ರೆ ನಿಜ ಮುಖ ದರ್ಶನ ಅಂದ್ರೆ ಏನಾಗ್ತದೆ ಇದನ್ನ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ದೃಷ್ಟಿ ತನ್ನ ಅಕ್ಕನ ಬಗ್ಗೆ ತಿಳ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿರ್ತಾಳೆ. ಜೊತೆಗೆ ಆ ಒಂದು ಫೋಟೋನ ಶರು ಕೈಗೂ ಕೂಡ ಕೊಟ್ಟಿರ್ತಾಳೆ. ಶರು ಅದನ್ನು ದತ್ತಾಂಗ ಕೈಗೆ ಕೊಡ್ತೀನಿ ಅಂತ ಇಸ್ಕೋತಾರೆ, ಬಟ್ ಕೊಟ್ಟಿರೋದೇ ಇಲ್ಲ. ಅದರ ನಡುವೆ ಇಲ್ಲಿ ನೇತ್ರ ಒಂದು ಕಷ್ಟದ ಪರಿಸ್ಥಿತಿಗೆ ಪಾರ್ಟಿ ಅನ್ನೋ ಹೆಸರಲ್ಲಿ ಹೋಗಿ ಸಿಕ್ಕಾಕೊಂಡಿರ್ತಾಳೆ. ಬಜರಂಗಿಗೆ ಹೇಳಿದ್ರಿಂದ ಹೋಗಿ ಬಜರಂಗಿ ಅವಳನ್ನ ಕಾಪಾಡಿ ಮನೆ ಕರ್ಕೊಂಡು ಬಂದಿರ್ತಾರೆ. ಇದರಿಂದಾಗಿ ಅವಳು ಸೇಫ್ ಆಗಿರ್ತಾಳೆ, ಇಲ್ಲ ಅಂದ್ರೆ ಅವಳ ಬದುಕೆ ಸರ್ವನಾಶ ಆಗೋಗ್ತತ್ತು. ಇವತ್ತು ಅವಳು ಆರಾಮಾಗಿದ್ದಾಳೆ ಅಂದ್ರೆ ಅದಕ್ಕೆ ದೃಷ್ಟಿ ಕಾರಣ. ಆದ್ರೆ ಈ ಒಂದು ವಿಷಯ ದತ್ತಂಗೆ ಗೊತ್ತಾಗುತ್ತೆ. ದತ್ತ ತಂಗಿ ಮೇಲೆ ರೇಗ್ ಬಿಡ್ತಾರೆ. ಇದರಿಂದ ನೇತ್ರ ಸಿಟ್ಟಾಗ್ತಾಳೆ. ಇದಕ್ಕೆಲ್ಲ ಕಾರಣ ದೃಷ್ಟಿನೇ ಅಂತ ಅನ್ಕೊಂಡಿರೋ ಅವಳು ದೃಷ್ಟಿ ಮೇಲೆ ಕೆಂಡ ಕಾರಿದ್ದೆ ಅವಳ ಮೇಲೆ ಸಗಣಿನ ಎರಚಿ ಅವಳಿಗೆ ಅವಮಾನ ಮಾಡ್ತಾಳೆ. ನೊಂದ್ಕೋತಾಳೆ ತುಂಬಾ ದೃಷ್ಟಿ. ಜೊತೆಗೆ ನನ್ನ ಬ್ರೋನೇ ನನ್ನ ಮೇಲೆ ರೇಗು ಹಾಗೆ ಮಾಡಿದೆ ಅಲ್ವಾ, ಚಾಡಿ ಹೇಳಿ ಅಂತ ಹೇಳಿ ನಿನಗೆ ಇದೇ ಸರಿಯಾದ ಶಾಸ್ತಿ ಅಂತ ಹೇಳ್ತಾಳೆ. ಇದರಿಂದ ಅವಮಾನಕ್ಕೊಳಗಾದಂತಹ ದೃಷ್ಟಿ ಹತ್ಕೊಂಡು ಅದೇ ವೇಷದಲ್ಲಿ ಅಮ್ಮ ಅನ್ಕೊಂಡು ಮನೆಗೆ ಬರ್ತಾಳೆ. ಅಪ್ಪ ಬರ್ತಾರೆ. ಏನಮ್ಮ ದೃಷ್ಟಿ, ಏನಿದಲ್ಲ, ಯಾಕೆ ಈ ರೀತಿ ಆಯ್ತು ಅಂತ ಕೇಳ್ತಿದ್ದಾರೆ. ಅದು ಅಪ್ಪ ಅಂದ್ರೆ ಏನೂ ಪರವಾಗಿಲ್ಲ ಬಿಡಿಯಪ್ಪ ಅಂದಾಗ ಏನು ಹೇಳಮ್ಮ ಅಂತ ಹೇಳಿದಾಗ ಅಲ್ಲಿ ನೇತ್ರ ಆಡಿದ ಮಾತುಗಳು, ನೇತ್ರ ಅವಮಾನ ಮಾಡಿದ್ದು ಎಲ್ಲವನ್ನ ಕೂಡ ದೃಷ್ಟಿ ಹೇಳ್ತಾಳೆ. ಏನಮ್ಮ, ಯಾಕೆ ನೀನು ಹಾಗೆ ಬಂದೆ? ಹೇಳ್ಬೇಕು ಇತ್ತಲ್ವಾ, ನೀನು ಸರಿಯಾಗಿ ಅವಳಿಗೆ ಉತ್ತರ ಕೊಡ್ಬೇಕಿತ್ತಲ್ವಾ? ಇವತ್ತು ಒಂದ್ ಕೆನ್ನೆ ತೋರಿಸಿದ್ರೆ ಇನ್ನೊಂದು ಕೆನ್ನೆ ತೋರಿಸೋ ಕಾಲ ಅಲ್ಲ. ಹೂವಲ್ಲಿ ನೋಡಿದ್ರೆ ಕಲ್ಲಲ್ಲಿ ಹೊಡೆಯೋ ಕಾಲ. ನೀನು ಈ ರೀತಿ ಮೌನವಾಗಿದ್ರೆ ಹೇಗಮ್ಮ? ನಿನ್ನ ಒಳ್ಳೆತನ ಬೇರೆಯವ್ರಿಗೆ ಅಸ್ತ್ರ ಆಗಬಾರ್ದು. ನೋಡು, ನೀನು ಈ ರೀತಿಯೂ ಅಲ್ಲ, ಸೈಲೆಂಟ್ ಆಗಿದ್ರೆ ಹೇಗೆ? ನಾನು ಹೋಗಿ ಅವಳಿಗೆ ಸರಿಯಾಗಿ ಬುದ್ಧಿ ಹೇಳಿ ಬರ್ತೀನಿ ಅಂತ ಹೇಳಿ ಹೊರಡ್ತಿರ್ತಾರೆ. ಅಪ್ಪ ದಯವಿಟ್ಟು ಬೇಡ ಅಪ್ಪ, ನಾವು ಹೋಗಿ ಚಾಡಿ ಹೇಳಿದ್ರೆ ತುಂಬಿದ ಕುಟುಂಬದಲ್ಲಿ ನೆಮ್ಮದಿ ಹಾಳಾಗ್ಬಿಡುತ್ತೆ. ಸುಮ್ಮನೆ ವಿನಾಕಾರಣ ಅವ್ರ ನಡುವೆ ಜಗಳ ಆಗತ್ತೆ. ಆ ರೀತಿ ನನ್ನಿಂದ ಆಗೋದು ಯಾವುದೇ ಕಾರಣಕ್ಕೂ ನನಗಿಷ್ಟ ಇಲ್ಲ ಅಪ್ಪ, ದಯವಿಟ್ಟು ನೀವು ಸುಮ್ಮನಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಎಷ್ಟು ಒಳ್ಳೆ ಮಗಳಮ್ಮ ನೀನು, ನಿನಗೆ ಕೆಟ್ಟದ್ದು ಬಯಸಿದವ್ರಿಗೂ ಕೂಡ ಒಳ್ಳೇದೇ ಬಯಸ್ತೀಯಲ್ಲ. ಇಲ್ಲ, ಖಂಡಿತ ನಾನಂತೂ ಸುಮ್ಮನೆ ಇರೋದಿಲ್ಲ. ನನ್ನ ಮಗಳಿಗೆ ಈ ರೀತಿಯ ಅವಮಾನ ಆದರೆ ಅದನ್ನು ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನ? ನೋಡು, ಇನ್ನು ಮುಂದೆ ನೀನು ರೆಬೆಲ್ ಆಗಬೇಕು. ಯಾರೇ ನಿನ್ಗೆ ಅವಮಾನ ಮಾಡಿದ್ರು ನೀನು ಸೈಲೆಂಟ್ ಆಗಿರಬಾರ್ದು, ಇಲ್ಲ ಅಂದರೆ ನಾನು ರೆಬೆಲ್ ಆಗಿ ಅವ್ರಿಗೆ ಉತ್ತರ ಕೊಡಬೇಕಾಗತ್ತೆ ಅಂದಾಗ ಸರಿಯಪ್ಪ, ನಾನೇ ಇನ್ನು ಮುಂದೆ ಎಲ್ಲವನ್ನ ಕೂಡ ದಿಟ್ಟಿಸಿ ಹೋರಾಡ್ತೀನಿ ಅಂತ ಹೇಳ್ತಾರೆ. ನಂತರ ಆಯಿತು ಇರಮ್ಮ ಅಂತ ಹೇಳಿ ಬಿಸಿನೀರು ಕಾಯಿಸ್ತೀನಿ ಅಂತ ಹೇಳಿ ಬಿಸಿನೀರನ್ನು ಕಾಯಿಸ್ತಾರೆ. ಮಗಳು ಕೂಡ ಸ್ನಾನ ಮಾಡ್ಕೊಂಡಿದ್ದೆ, ಮಗದೊಮ್ಮೆ ಕರಿ ಮಸಿ ಹಾಕೊಂಡಿದ್ದೆ, ರೆಡಿ ಆಗ್ತಾಳೆ. ಇದರ ನಡುವೆ ಆ ಕಡೆ ಶರು ಹೇಳ್ಕೊಟ್ಟಿರೋ ರೀತಿನೇ ಇಂಪನ ಹೋಗಿ ದತ್ತನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಅಲ್ಲಿ ತನಗೋಸ್ಕರ ಏನೋ ತೊಗೊಂಡು ಬಂದಿದ್ದಾರೆ ಅನ್ನೋದು ಇಲ್ಲಿ ದತ್ತಂಗೆ ಆಶ್ಚರ್ಯ ಆಗುತ್ತೆ. ಈ ಕಡೆ ಇಂಪನ ನಾನು ನಿಮ್ಮದೇ ದುಡ್ಡಲ್ಲಿ ನಿಮಗೆ ಇಷ್ಟ ಆಗ್ಬೋದು ಅಂತ ತೊಗೊಂಡು ಬಂದೆ. ಯಾವಾಗಲೂ ಕೂಡ ಮನಸ್ಥಿತಿ ಹೀಗೆ ಇರುತ್ತೆ ಅಂತ ಅನ್ನೋಕ್ಕಾಗೋದಿಲ್ಲ ಅಲ್ವಾ? ಮೊದಲಲ್ಲಿ ನಮ್ಗೆ ಇಷ್ಟ ಆಗದೆ ಇರ್ಬೋದು, ಆದರೆ ನಂತರ ಕಾಲಕ್ರಮೇಣ ನಮ್ಗೆ ಇಷ್ಟ ಆಗ್ಬೋದು. ನನಗೆ ಇತ್ತೀಚೆಗೆ ನೀವು ತುಂಬ ಇಷ್ಟ ಆಗ್ತಿದ್ದೀರಾ ಅಂತ ಇಂಪನ ಹೇಳ್ತಾಳೆ. ಇದಕ್ಕೆಲ್ಲ ಕಾರಣ ಶರು. ಅಲ್ಲಿ ಶರು ಅವಳ ಲವರ್ ಮತ್ತು ಇಂಪನಾಗೆ ತಾಕೀತು ಮಾಡಿದ್ದಾರೆ. ನೀವು ನಾನು ಹೇಳ್ದಾಗ ನಾಟಕ ಮಾಡಬೇಕು, ಇಲ್ಲ ಅಂದರೆ ಖಂಡಿತ ದತ್ತಂಗೆ ನಿಮ್ಮ ಆಟ ಹೇಳಬೇಕಾಗತ್ತೆ. ಖಂಡಿತ ಅವನಂತೂ ಕ್ಷಮಿಸೋದಿಲ್ಲ ಅಂತ. ಆಗ ಖಂಡಿತವಾಗ್ಲೂ ನೀವು ಹೇಳ್ದಾಗೆ ಮಾಡ್ತೀವಿ ಅಂತ ಹೇಳಿ ಕಾಲಿಟ್ಕೊಂಡು ಕೇಳ್ಕೊಂಡಿದ್ದಾರೆ ಅವರಿಬ್ರು ಕೂಡ. ಅದೇ ಕಾರಣಕ್ಕೆ ಇಲ್ಲಿ ಶರು ತನ್ನ ಆಟನ ಶುರು ಮಾಡ್ಕೊಂಡಿದ್ದಾಳೆ. ನೀನು ದತ್ತನ ಪ್ರೀತಿನ ಗಳಿಸ್ಬೇಕು, ದತ್ತ ನಿನ್ನನ್ನು ಇಷ್ಟಪಡಬೇಕು, ಆ ನಂತರ ನೀನು ಅವನಿಗೆ ಮೋಸ ಮಾಡಿ ಹೋಗ್ಬೇಕಾಗತ್ತೆ ಅನ್ನೋ ಒಂದು ವಿಚಾರನ ತಿಳಿಸಿರೋದ್ರಿಂದನೇ ಇಂಪನ ನಾಟಕ ಮಾಡ್ತಿದ್ದಾಳೆ. ಈ ಕಡೆ ಶರು ಅಂತೂ ಅಪ್ಪ ನಾನು ಎಷ್ಟು ಕುದಿತಾ ಇದ್ದೀನಿ ಗೊತ್ತಾ, ನನ್ನ ಕಣ್ಣು ಮುಂದೆ ಇರೋ ಈ ಜ್ವಾಲೆಗಿಂತ ತುಂಬಾನೇ ಕುದಿತಾ ಇದ್ದೀನಪ್ಪ. ಅದೆಲ್ಲ ತಣ್ಣಗಾಗಬೇಕು ಅಂದರೆ ಆ ದತ್ತ ನೆಮ್ಮದಿ ಇಲ್ಲದೆ ಒದ್ದಾಡ್ತಾನಲ್ಲ, ಆಗ ಮಾತ್ರ ಅದೆಲ್ಲ ತಣ್ಣಗಾಗೋದಕ್ಕೆ ಸಾಧ್ಯ ಅಂತ ಶರು ಹೇಳ್ತಿದ್ದಾಳೆ. ಅಲ್ಲಿಗೆ ದೃಷ್ಟಿ ಬರ್ತಾಳೆ. ದೃಷ್ಟಿ ಬಂದಿದ್ದೆ ಈ ಕಡೆ ಶರು ಅವ್ರ ಹತ್ರ ಅದು ನಾನು ನಿಮಗೆ ಒಂದು ನಮ್ಮ ಅಕ್ಕನ ಫೋಟೋ ಕೊಟ್ಟಿದ್ದೆ ಅಲ್ವಾ, ಫೋಟೋನ ನೀವು ಸಾಹುಕಾರರಿಗೆ ಕೊಟ್ಟಿಲ್ವಂತೆ ಅಲ್ಲ ಅಮ್ಮವ್ರೆ ಅಂತ ಕೇಳಿದಾಗ ಯಾರು ಹೇಳಿದ್ದು ನಿಮಗೆ? ದತ್ತು ಹೇಳಿದ್ನ ಅಂದಾಗ ಹೌದು ಸಾಹುಕಾರೇ ಹೇಳಿದ್ದು. ಯಾಕೆ ಕೊಟ್ಟಿಲ್ಲ ನೀವು ಅಂದಾಗ ಹೋಗ್ಬಿಟ್ಟು ನಾನು ಈ ರೀತಿ ನನ್ನ ಅಕ್ಕನ ಫೋಟೋ ಕೊಟ್ಟಿದ್ದೆ ನಿಮ್ಮ ಅಕ್ಕನ ಹತ್ರ, ಅವ್ರು ನಿಮಗೆ ಹೇಳಿಲ್ವಾ ಅಂತ ಹೋಗಿ ಚಾಡಿ ಹೇಳಿದ್ಯಾ ಅಂದಾಗ ಅದು ಹಾಗಲ್ಲ, ನಾನು ನೀವು ಅವ್ರಿಗೆ ಕೊಟ್ಟಿದ್ದಿದ್ರೆ ಖಂಡಿತವಾಗ್ಲೂ ಅವ್ರು ನನ್ನ ಅಕ್ಕನ ಬಗ್ಗೆ ಬಂದು ವಿಚಾರ ಮಾಡ್ತಿದ್ರು, ಬಟ್ ಅವ್ರು ಏನೂ ಮಾತಾಡಿಲ್ಲ ಅಂದರೆ ಅದರ ಅರ್ಥ ಕೊಟ್ಟಿಲ್ಲ ಅಂತ ತಾನೇ, ಅದಕ್ಕೋಸ್ಕರ ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಫುಲ್ ಶರು ಕೋಪ ಮಾಡ್ಕೊಂಡಿದ್ದೆ. ಬರ್ತೀನಿ ಇರು, ನನ್ನನ್ನೇ ಪ್ರಶ್ನೆ ಮಾಡೋಕೆ ಮುಂದಾಗ್ಬಿಟ್ಯಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನಂತರ ಇಲ್ಲಿ
ದತ್ತಂಗೆ ದೃಷ್ಟಿ ತುಂಬ ಬೇಜಾರಾಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಈ ಕಡೆ ಬಜರಂಗಿ ಹತ್ರ ಕೂಡ ಅದೇ ವಿಷಯನ ಮಾತಾಡ್ತಾರೆ. ಬಜರಂಗಿ ಯಾಕೆ ಏನು ಅಂತ ತಿಳ್ಕೊತೀನಿ, ಯಾವಾಗಲೂ ಕೂಡ ಖುಷಿಯಿಂದ ಓಡಾಡುತ್ತಾಳೆ, ಆದರೆ ಇವತ್ತು ಯಾಕಿರ್ಬೋದು ಅಂತ ಅನ್ಕೋತಾರೆ. ಫೈನಲಿ ಬಜರಂಗಿಗೆ ಗೊತ್ತಾಗುತ್ತೆ ದೃಷ್ಟಿ ಯಾಕೆ ಬೇಜಾರಾಗಿದ್ದಾಳೆ ಅಂತ. ಬಿಕಾಸ್ ನೇತ್ರ ಅವಮಾನ ಮಾಡಿದ್ರಿಂದ ದೃಷ್ಟಿ ಬೇಜಾರಾಗಿರ್ತಾಳೆ. ಇದರ ನಡುವೆ ಆ ಕಡೆ ಬಜರಂಗಿ ನೇತ್ರ ಹತ್ರ ಹೋಗ್ತಾರೆ. ಯಾಕೆ ಈ ರೀತಿ ದೃಷ್ಟಿಗೆ ಮಾಡಿದೆ ಅಂತ ಕೇಳ್ತಿದ್ರೆ ಅವಳು ನಮ್ಮ ಬ್ರೋ ಹತ್ರ ಚಾಡಿ ಹೇಳಿ ನನ್ನೇ ಬಯಸಿದ್ಲು, ಅದಕ್ಕೆ ಅದೆಲ್ಲ ಮಾಡಿದೆ. ನಿನ್ಗೇನು ಬಂದು ಚಾಡಿ ಹೇಳಿದ್ಲ ಅವಳು ನಿನ್ನ ಹತ್ರ ಕೂಡ ಅಂತ ಹೇಳ್ತಿದ್ರೆ ನನ್ನ ಹತ್ರ ಯಾಕೆ ಚಾಡಿ ಹೇಳಬೇಕು? ಆ ದೃಷ್ಟಿಗೆ ಆ ರೀತಿ ಚಾಡಿ ಹೇಳೋ ಬುದ್ಧಿ ಎಲ್ಲ ಇಲ್ಲ. ನೀನು ಮಾಡಿದ ಕೆಲಸನ ದೃಷ್ಟಿನೇ ಹೇಳಬೇಕಾಗಿಲ್ಲ, ನೀನು ಮಾಡಿದ ಕೆಲಸನ ಬೇರೆ ಕೆಲಸದವರು ಇದ್ದಾರೆ ನೋಡಿರೋರು, ಅವ್ರು ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಂದು ಮಾತು ಕೇಳ್ತೀನಿ ಕೇಳಿಸ್ಕೊ, ದೃಷ್ಟಿ ತುಂಬಾ ಒಳ್ಳೆ ಹುಡುಗಿ. ದೃಷ್ಟಿ ನನಗೆ ಹೇಳಿದ್ರಿಂದ ಅವತ್ತು ನಾನು ಅಲ್ಲಿಗೆ ಬಂದು ನಿನ್ನನ್ನು ಕಾಪಾಡಿದೆ. ಇಲ್ಲ ಅಂದರೆ ಆ ಹುಡುಗ ನಿನ್ನನ್ನು ಏನು ಮಾಡ್ತಿದ್ದ, ಇಷ್ಟೊತ್ತಿಗೆ ನಿನ್ನ ಬದುಕು ಏನಾಗ್ತಿತ್ತು, ನನಗೆ ರೆಸ್ಪೆಕ್ಟ್ ಸಿಗಲಿಲ್ಲ ಹಾಗೆ ಹೀಗೆ ಅಂತ ಅಣ್ಣನ ಹತ್ರ ಮಾತಾಡ್ತಿದ್ಯಲ್ಲ. ಈಗ ನಿನ್ನ ಮರ್ಯಾದೆ ಹೋಗೋ ಕೆಲಸ ನಡೆದಿರ್ತಿತ್ತಲ್ವಾ, ನಿನ್ನ ಮರ್ಯಾದೆ ಉಳಿತಿತ್ತ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ನೇತ್ರ ಹತ್ರ ಬಜರಂಗಿ. ನಿಜ ಹೇಳಬೇಕು ಅಂದರೆ ದೃಷ್ಟಿ ನಿನ್ನ ಜೀವನ ಉಳಿಸಿದಾಳೆ. ನಿಜ ಹೇಳಬೇಕು ಅಂದರೆ ನಿನ್ನ ಮರ್ಯಾದೆನ ಕಾಪಾಡಿದಾಳೆ. ನೀನು ಅವಳಿಗೆ ಋಣವಾಗಿ ಇರಬೇಕೇ ಹೊರತು ಈ ರೀತಿ ಮಾಡುವುದಲ್ಲ, ನೀನು ಅವಳಿಗೆ ಕೃತಜ್ಞಳಾಗಿರಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಬಜರಂಗಿ. ಜೊತೆಗೆ ಏನು ಹೇಳ್ತಿದ್ಯಾ, ಇಷ್ಟೊಂದು ಆ್ಯಟಿಟ್ಯೂಡ್ ಒಳ್ಳೇದಲ್ಲ ನೇತ್ರ. ನಿಜ ಹೇಳಬೇಕು ಅಂದರೆ ನೀನೇನು ಹುಟ್ಟಬೇಕಾದ್ರೆ ಚಿನ್ನ ಸ್ಪೂನಲ್ಲಿ ಹುಟ್ಟವಳಲ್ಲ. ನೀನು ದತ್ತ ಆಗೋಕ್ಕೂ ಮುನ್ನ ಹೇಗಿದ್ದ ಅನ್ನೋ ಜೀವನನೂ ಕೂಡ ನಾನು ನಿನ್ನನ್ನು ನೋಡಿದ್ದೀನಿ ಅಲ್ಲೂ ಕೂಡ ಅಂತ ಹೇಳ್ತಿದ್ದಾರೆ. ಇದರ ಮುಖಾಂತರ ಇಲ್ಲಿ ಸರಿಯಾಗಿ ಒಂದು ಚಾಟಿ ಏಟನ್ನು ಬೀಸಿ ಬಜರಂಗಿ ಅಲ್ಲಿಂದ ಹೋಗ್ತಾರೆ. ಈ ಬಜರಂಗಿ ನನಗೆ ಯಾಕೆ ಈ ರೀತಿಯೆಲ್ಲ ಇಷ್ಟೊಂದೆಲ್ಲ ಬೈದ ಅವಳಿಗೋಸ್ಕರ ಅಂತ ಹೇಳಿ ನೇತ್ರ ತುಂಬಾ ಬೇಜಾರು ಮಾಡ್ಕೋತಾಳೆ. ಅತ್ತ ಕಡೆ ಇಲ್ಲಿ ಹೇಮಾ ಗಂಡ ಅಂತೂ ಹೇಮಾ ಮಗು ಬಗ್ಗೆ ಕಾನ್ಸಂಟ್ರೇಟೇ ಮಾಡಲ್ಲ. ಇಲ್ಲಿ ಮಗು ಅಪ್ಪನ ಹತ್ರ ಬಂದರೂ ಕೂಡ ಅಪ್ಪ ಕೆಲಸ ಇದೆ ಹೋಗುಬಿಟ್ಟ ಆಡ್ಕೊ ಅಂತ ಕಳಿಸ್ತಾರೆ. ಇದರಿಂದ ಹೇಮಾಗೆ ಕುಪ ಬರುತ್ತೆ. ನಂತರ ಅವರು ಫ್ರೆಶ್ ಅಪ್ ಆಗ್ತೀನಿ ಅಂತ ಹೋದಾಗ ಅವ್ರ ನಂಬರ್ಗೆ ಫೋನ್ ಬರ್ತದೆ. ಅದನ್ನು ನೋಡಿದ್ದೆ ಯಾರಿರ್ಬೋದು ಅಂತ ಆಶ್ಚರ್ಯ ಆಗುತ್ತೆ. ಫೈನಲಿ ಗಂಡನ ಮುಖವಾಡ ಹೇಮಾ ಮುಂದೆ ಕಳ್ಚಿ ಬಿದ್ದದ. ಇದೆಲ್ಲದರ ನಡುವೆ ಆ ಕಡೆ ಶರು ವಿರುದ್ಧ ದೃಷ್ಟಿ ತಿರುಗಿ ಬೀಳೋ ಸಮಯ ಬಂದಿದೆ. ಈ ಕಡೆ ಕೆಲಸಗಾರರಿಗೆ ಏನು ಅವಮಾನ ಮಾಡಿ ಶರು ಕಳಿಸ್ಕೊಡ್ತಾ ಇರಬೇಕಿದ್ರೆ ಇದರಿಂದ ಈ ವಿಷಯವಾಗಿ ತಿರುಗಿ ಬಿದ್ದಂತಹ ದೃಷ್ಟಿ ಶರುಗೆ ತಿರುಗಿ ಬೀಳ್ತಾಳೆ. ಜೊತೆಗೆ ಏನು ನಾನು ನಿನ್ಗೆ ಹೇಳಿದ್ನ ಅವ್ರನ್ನ ಇದನ್ನು ಮಾಡುವ ಅಂತ, ನೀನು ಯಾಕೆ ಅವ್ರನ್ನೆಲ್ಲ ಕಳಿಸ್ದೆ, ಯಾಕೆ ಕೊಟ್ಟೆ, ಏನು ನಿಮ್ಮ ಅಪ್ಪನ ಮನೆಯಿಂದ ತರ್ತೀಯ ಹಾಗೆ ಹೀಗೆ ಅಂತ ಶರು ಮಾತಾಡ್ತಿದ್ದಾಗೆ ಸಿಡಿದಿದ್ದಂಥ ದೃಷ್ಟಿ ದಯವಿಟ್ಟು ಅಪ್ಪ ಅಮ್ಮನ ವಿಷಯಕ್ಕೆ ದಯವಿಟ್ಟು ಬರಬೇಡಿ ಮೇಡಮ್, ದಯವಿಟ್ಟು ನಿಜವಾಗ್ಲೂ ಹೇಳ್ತಿದ್ದೀನಿ ಅಪ್ಪ ಅಮ್ಮನ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ ಫುಲ್ ರೆಬಲ್ ಆಗ್ತಿದ್ದಾಳೆ. ಆಮೇಲೆ ಏನಾದರೂ ಇದೇ ರೀತಿ ನನ್ನ ಅಪ್ಪ ಅಮ್ಮನ ವಿಷಯಕ್ಕೆ ಬಂದರೆ ಖಂಡಿತ ನನ್ನ ಇನ್ನೊಂದು ಮುಖದ ದರ್ಶನವಾಗುತ್ತೆ ಅಂತ ಹೇಳ್ತಿದ್ದಾಳೆ ದೃಷ್ಟಿ. ಹಾಗಿದ್ರೆ ಅವಳ ಬಿಳಿ ಮುಖನ ಖಂಡಿತ ಇಲ್ಲ, ಅವಳ ಕೋಪದ ಮುಖ ದರ್ಶನ ತೋರಿಸ್ತಿದ್ದಾಳೆ.